ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್. ನಾನು ನಿಹಾರಿಕಾ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಬಂದು ಹಾಗಲಕಾಯಿ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತಿನ್ನೋದ್ರಿಂದ ಆಗುವಂತಹ ಹಲವಾರು ಲಾಭಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತಿನ್ನೋದ್ರಿಂದ ಯಾರ್ಯಾರಿಗೆ ಒಂದು ಮೊಡವೆ ಪ್ರಾಬ್ಲಮ್ ಇರುತ್ತೋ ಮುಖದಲ್ಲಿ, ಅದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ರಾಮಬಾಣ ಆಗಿ ವರ್ಕ್ ಮಾಡುತ್ತೆ. ಇನ್ನೊಂದೇನು ಅಂತಂದರೆ, ಶುಗರ್ ಪೇಷಂಟ್ ಇರೋ ಅಂಥವರಿಗೆ ಈ ಒಂದು ಹಾಗಲಕಾಯಿ ತಿನ್ನೋದ್ರಿಂದ ಆದಷ್ಟು ಶುಗರ್ ಲೆವೆಲ್ ಏನಿರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಜನರಿಗೆ ಏನಪ್ಪ ಅಂದರೆ ಚಿಕ್ಕ ಏಜಲ್ಲೇ ಕಣ್ಣಿನಲ್ಲಿ ದೋಷ ಇರುತ್ತೆ. ಏನಪ್ಪ ಅಂತಂದರೆ ಕಣ್ಣಿನ ದೃಷ್ಟಿ ದೋಷ, ಅಂದರೆ ಕಣ್ಣು ಸರಿ ಕಾಣಿಸದೇ ಇರ್ಬೋದು, ಚಿಕ್ಕ ಏಜಿಗೆ ಒಂದು ಚಸ್ಮಾ ಬರೋದಾಗಿರ್ಬೋದು, ಈ ಥರದ ಅಂಥ ತೊಂದರೆಗಳೆಲ್ಲ ಇದರಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಹಾಗಲಕಾಯಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಅಂಥ ಸಮಸ್ಯೆಗಳೆಲ್ಲ ಬಗೆಹರುತ್ತೆ. ಸೊ ಹಾಗಲಕಾಯಿ ಹುಡಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನಮಗೆ ಈ ಒಂದು ಹಾಗಲಕಾಯಿ ಹುಡಿ ಮಾಡೋದ್ರಲ್ಲಿ ಬೇಕಾಗತ್ತೆ. ಸೊ ಈ ಒಂದು ಹಾಗಲಕಾಯಿ ಹುಡಿ ನೀವು ತಿನ್ನೋದ್ರಿಂದ ನಿಮಗೆ ಆಗುವಂತಹ, ಅಂದರೆ ಮುಂದೆ ಬರುವಂತಹ ಸಮಸ್ಯೆ ಆಗಿರ್ಬೋದು, ಈಗ ಬಂದಿರೋಂತಹ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಬಂದಿರೋರಿಗೆ ಕಮ್ಮಿ ಆಗುತ್ತೆ, ಮುಂದೆ ಬರೋರಿಗೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ನೋಡಿ, ಬೇಕಾಗಿರುವಂತಹ ಸಾಮಗ್ರಿಗಳು: ಈರುಳ್ಳಿ, ತೆಂಗಿನಕಾಯಿ, ಹಾಗಲಕಾಯಿ, ಟೊಮೊಟೊ ಹಣ್ಣು, ಹಣ್ಣಾಗಿರುವಂತಹ ಮೆಣಸಿನಕಾಯಿ. ಸೊ ಇಷ್ಟೇ ಇದ್ರೆ ಸಾಕು, ನಾವು ಈ ಹಾಗಲಕಾಯಿ ಹುಡಿನ ತಯಾರಿಸ್ಬೋದು. ಹಾಗಿದ್ರೆ ತಡ ಯಾಕೆ, ಬನ್ನಿ ನೋಡಿ. ಇವಾಗ ಕಡಾಯಿನ ಕಾಯಲಿಕ್ಕೆ ಬಿಟ್ಟು ಇದಕ್ಕೆ ಆಯಿಲ್ನ ಹಾಕ್ತಾ ಇದ್ದೀವಿ. ಆಯಿಲು ಚೆನ್ನಾಗಿ ಏನು ಅಂದರೆ ಬಿಸಿ ಆಗಬೇಕಾಗತ್ತೆ. ಬಿಸಿಯಾದ ನಂತರ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಈ ಒಂದು ಹಾಗಲಕಾಯಿನ ಪೀಸ್ಗಳನ್ನು ಎಣ್ಣೆಯಲ್ಲಿ ಹುರ್ಕೊಳಕ್ಕೆ, ಅಂದರೆ ಡೀಪ್ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀವಿ. ಒಂದು ಹೇಳಲೇಬೇಕು ಫ್ರೆಂಡ್ಸ್, ನಾನು ಈ ಒಂದು ಹಾಗಲಕಾಯಿನ ನೀವೇನು ಪೀಸ್ ಮಾಡ್ಕೊತೀರೋ ಒಳಗಡೆ ಇರೋವಂತಹ ಬೀಜನ ಕಂಪ್ಲೀಟಾಗಿ ಬಿಡಿ. ಯಾವುದೇ ಕಾರಣಕ್ಕೂ ಈ ಒಂದು ಹಾಗಲಕಾಯಲ್ಲಿ ಆ ಒಂದು ಬೀಜಗಳು ಇರದಂತೆ ನೋಡ್ಕೊಳ್ಳಿ. ಯಾಕಂದರೆ ಹಾಗಲಕಾಯಿ ಬೀಜಗಳು ದೇಹದಲ್ಲಿ ಒಂದು ತೊಂದರೆಗಳು ಮಾಡೋವಂತಹ ಚಾನ್ಸಸ್ಗಳು ಜಾಸ್ತಿನೇ ಇರುತ್ತೆ. ಹಾಗಾಗಿ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಹಾಗಲಕಾಯಿ ಬೀಜ ಏನಿರುತ್ತೋ ಅದನ್ನು ಕಂಪ್ಲೀಟಾಗಿ ತೆಗೆದು ನೀವು ಬಿಡಿ. ಜಸ್ಟ್ ನೀವೇನೋ ಹಾಗಲಕಾಯಿ ಮಾತ್ರ ಕಂಪ್ಲೀಟಾಗಿ ಪೀಸ್ನ ಮಾಡಿಕೊಂಡು ಹುರ್ಕೊಬೇಕಾಗತ್ತೆ. ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟೆ ಏನಪ್ಪ ಅಂದರೆ, ಶುಗರ್ ಪೇಷಂಟ್ ಅವರಿಗೆ ಹಾಗಲಕಾಯಿ ವರ್ಕ್ ಮಾಡುತ್ತೆ ಅಂತೇಳಿ. ಹೇಗೆ ಅಂತಂದರೆ, ಶುಗರ್ ಪೇಷಂಟ್ ಇರೋರು ವಾರದಲ್ಲಿ 2 ಸರಿ ಈ ಹಾಗಲಕಾಯಿ ಪಲ್ಯನ ತಿನ್ನೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ನಾನು ಹೇಳಿದೆ, ಚಿಕ್ಕ ಮಕ್ಕಳಿಗೆ ಅಥವಾ ಚಿಕ್ಕ ಏಜಲ್ಲೇ ಏನು ಅಂತಂದರೆ ಕಣ್ಣಿನಲ್ಲಿ ದೃಷ್ಟಿದೋಷ ಆಗಿರುತ್ತೆ, ಕಣ್ಣು ಸರಿ ಕಾಣಿಸ್ದೇ ಇರ್ಬೋದು, ಅಥವಾ ಏನಪ್ಪ ಅಂತಂದರೆ ಚಸ್ಮಾ ಬರೋದಾಗಿರ್ಬೋದು, ಈ ಥರ ತೊಂದರೆಗಳು ಜಾಸ್ತಿ ಇರುತ್ತೆ. ಸೊ ಅವರಿಗೂ ಕೂಡ ಇದು ರಾಮಬಾಣ ಆಗಿ ವರ್ಕ್ ಮಾಡುತ್ತೆ. ಇದು ತುಂಬಾ ಕಹಿ, ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಇದು ತುಂಬಾ ಸಿಹಿ. ಯಾಕಂದರೆ ಕಹಿ ಇದೆ ಅಂತ ನಾವು ಬಿಟ್ಬಿಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಒಂದು ಹಾಗಲಕಾಯಿ ಹುಡಿ ಏನಿದೆಯೋ ಇದು ಕಂಪ್ಲೀಟಾಗಿ 80% ಅಷ್ಟು ನಿಮಗೆ ಕಹಿ ಅಂಶನ ತೆಗೆದುಹಾಕ್ಬಿಡುತ್ತೆ. ಹಾಗಲಕಾಯಿ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಕಹಿ ಅನ್ನೋದು ಅದರ ಹೆಸರಲ್ಲೇ ಇದೆ, ಹಾಗಲಕಾಯಿ ಅಂತ ಹೇಳಿಬಿಟ್ಟು. ಆದರೆ ನಾನು ಇವತ್ತು ತೋರಿಸ್ತಾ ಇರೋಂತಹ ಹಾಗಲಕಾಯಿ ಹುಡಿ ಪಲ್ಯ ಏನು ತೋರಿಸ್ತಿದ್ದೀನೋ ಅದು ಖಂಡಿತವಾಗ್ಲೂ 100ರಲ್ಲಿ 80% ಅಷ್ಟು ಕಹಿ ಅಂಶನ ಕಂಪ್ಲೀಟಾಗಿ ತೆಗೆದಿರುತ್ತೆ. ನೋಡಿ, ಇವಾಗ ನಾನು ಏನು ಮಾಡಿದ್ದೀನಿ, ಸಪ್ರೇಟಾಗಿ ಒಗ್ಗರಣೆ ಹಾಕ್ತಾ ಇಲ್ಲ. ಅದೇ ಬಾಣಲೆಯಲ್ಲಿ ಏನು ಅಂದರೆ ಸೆಂಟ್ರ್ ಭಾಗನ ತೊಗೊಂಡು ಹಸಿಮೆಣಸು ಏನಿತ್ತೋ ಆ ಪೀಸ್ಗಳನ್ನೆಲ್ಲ ಅಲ್ಲಿ ಹಾಕಿ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಚೆನ್ನಾಗಿ ಬೆಂದ್ಕೊಬೇಕು. ಖಾರ ಜಾಸ್ತಿ ತಿಂತೀನಿ ಅನ್ನೋರು ಹಸಿಮೆಣಸನ್ನ ಜಾಸ್ತಿ ಯೂಸ್ ಮಾಡಿ, ಇಲ್ಲ ನಾನು ಕಮ್ಮಿ ತಿಂತೀನಿ ಅಂದರೆ ಹಸಿಮೆಣಸನ್ನ ಕಮ್ಮಿ ಯೂಸ್ ಮಾಡಿ. ನೋಡಿ, ಇವಾಗ ಏನು ಅಂದರೆ ಕರಿಬೇವು ಸೊಪ್ಪನ್ನ ಅದೇ ಭಾಗದಲ್ಲಿ ಹಾಕ್ತಾ ಇದ್ದೀವಿ. ಅದನ್ನು ಕೂಡ ಅಲ್ಲೇ ಬೆಂದ್ಕೊಬೋದು. ಕೆಲವ್ರು ಏನು ಮಾಡ್ತಾರೆ, ಸಪ್ರೇಟ್ ಒಗ್ಗರಣೆ ಹಾಕ್ತಾರೆ. ಆದರೆ ನೆಸೆಸಿಟಿ ಖಂಡಿತವಾಗ್ಲೂ ಇಲ್ಲ. ಆರಾಮಾಗಿ ಒಂದೇ ಬಾಣಲೆಯಲ್ಲಿ ನೀವು ಒಗ್ಗರಣೆನ ಹಾಕ್ಕೊಬೋದು. ನಂತರ ಏನು ಅಂತಂದರೆ, ತೊಗೊಂಡಂತಹ ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಅದರಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಅದ್ರ ಜೊತೆಯೇ ಹಿಂದೆಯೇ ನಾನು ಟೊಮೊಟೊಗಳನ್ನು ಕೂಡ ಹಾಕ್ತೀನಿ. ಅಂದರೆ ಟೊಮೊಟೊ ಹಣ್ಣಿನ ಪೀಸ್ಗಳನ್ನು ನಾನು ಅದರಲ್ಲೇ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್, ತುಂಬಾ ಇದು ಟೇಸ್ಟಿಯಾಗಿರುತ್ತೆ. ಹಾಗೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ತುಂಬ ಜನರಿಗೆ ಏನು ಅಂದರೆ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಪಿಂಪಲ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಅವಾಗೇನು ಅಂದರೆ ಮುಖದಲ್ಲಿ ಪೇಯ್ನ್ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಅದೇನಾದರೂ ಚೆನ್ನಾಗಿ ನಾವು ಪ್ರೆಸ್ ಏನಾದರೂ ಮಾಡ್ಕೊಂಡು ತೆಗೆದುಬಿಡೋಣ ಅಂತಂದರೆ ಕಲೆಗಳು ಕೂರೋ ಅಂತಹ ಚಾನ್ಸಸ್ಗಳು ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂತಂದರೆ ವಾರದಲ್ಲಿ 2 ಸರಿ ಈ ಒಂದು ಹಾಗಲಕಾಯಿ ಹುಡಿನ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ಥರ ಸಮಸ್ಯೆಗಳು ಬರೋದೇ ಇಲ್ಲ. ಇನ್ ಕೇಸ್ ಬಂದಿದ್ರೂ ಕೂಡ ಅದು ನಿಧಾನವಾಗಿ ಕ್ಯೂರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕಲೆಗಳು ಕೂರೋದೇ ಇಲ್ಲ, ಖಂಡಿತವಾಗ್ಲೂ ಕೂರೋದಿಲ್ಲ.
ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವಾಗ ನಾವು ತಿಂದಂತಹ ಆಹಾರ ಎಷ್ಟೋ ಜನರಿಗೆ ಜೀರ್ಣಕ್ರಿಯೆನೇ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಬೇಡದೇ ಇರುವಂತಹ ಜಾಗಗಳಲ್ಲೆಲ್ಲ ಬೊಜ್ಜು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಏನು ಅಂದರೆ ದೇಹದ ಶೇಪ್ನೇ ಕಳ್ಕೊಂಡ್ಬಿಡ್ತೀವಿ. ಸೊ ಇಂಥ ಒಂದು ತೊಂದರೆಗಳು ತುಂಬ ಜನನೇ ಇದನ್ನು ಅನುಭವಿಸ್ತಿರ್ತಾರೆ. ಅಂಥವ್ರಿಗೂ ಕೂಡ ಈ ಒಂದು ಹಾಗಲಕಾಯಿ ಹುಡಿನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅಂದರೆ ಕೊಲೆಸ್ಟ್ರಾಲ್ ಇರೋರು ಖಂಡಿತವಾಗ್ಲೂ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಈಗಲಿಂದನೇ ನಾವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಫ್ಯೂಚರಲ್ಲಿ ಕೊಲೆಸ್ಟ್ರಾಲ್ ಬರೋದೇ ಇಲ್ಲ. ಅಷ್ಟು ಒಂದು ಪವರ್ಫುಲ್ ಆಗಿದೆ ಈ ಒಂದು ಹಾಗಲಕಾಯಿಯಲ್ಲಿ. ನಿಜವಾಗ್ಲೂ ಇದು ಎಷ್ಟು ಕಹಿಯಾಗಿದೆಯೋ ಅಷ್ಟೇ ಸಿಹಿಯಾಗಿ ದೇಹದಲ್ಲಿ ಬರುವಂತಹ ಅಡ್ಡ ಪರಿಣಾಮಗಳಿಗೆ ಇದು ಏನು ಅಂದರೆ ರಾಮಬಾಣ ಆಗುತ್ತೆ. ಸೊ ಇಂಥ ಒಂದು ನ್ಯಾಚುರಲ್ ಆಗಿ ಸಿಗುವಂತಹ ತರಕಾರಿಗಳಲ್ಲಿ ಇಷ್ಟೆಲ್ಲ ಇದೆ. ಹಾಗಿದ್ದಾಗ ನಾವ್ಯಾಕೆ ಇದನ್ನು ಮಾಡಿಕೊಂಡು ತಿನ್ನಬಾರ್ದು ಅಲ್ವಾ ಫ್ರೆಂಡ್ಸ್? ಇದು ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಇದೆ. ಸೊ ನಮ್ಮನೇಲಂತೂ ಯಾವಾಗಲೂ ಅಂದರೆ ವಾರದಲ್ಲಿ 2 ಸರಿ ನಮ್ಮನೇಲಿ ಮಾಡೇ ಮಾಡ್ತಾರೆ. ಆದ್ದರಿಂದನೇ ಈ ರೆಸಿಪಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ಬೆಂದ್ಕೊಂಡ ನಂತರ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಏನಕ್ಕೆ ಅಂದರೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಕಹಿಯ ಕಂಟೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ನೋಡಿ ತೊಗೊಂಡಂತಹ ಒಂದು ಏನು ತೆಂಗಿನಕಾಯಿ ಇತ್ತಲ್ಲ, ತೆಂಗಿನಕಾಯಿನ ತುರಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತೆಂಗಿನಕಾಯಿ ಅರ್ಧ ಭಾಗದಷ್ಟು ನಾನೇನು ತೊಗೊಂಡಿದ್ನೋ ಅದನ್ನೆಲ್ಲ ಕಂಪ್ಲೀಟಾಗಿ ತುರಿ ಮಾಡಿಕೊಂಡು ಆ ತೆಂಗಿನ ತುರಿನ ಈ ಒಂದು ಪಲ್ಯಕ್ಕೆ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಈ ತೆಂಗಿನ ತುರಿನೂ ಕೂಡ ಒಂದು 2 ಮಿನಿಟ್ಸ್ ಚೆನ್ನಾಗಿ ಅದರಲ್ಲೇ ಬೆಂದ್ಕೊಬೇಕಾಗತ್ತೆ. ಈಗ ಏನು ಗೊತ್ತಾ, ಹಾಗಲಕಾಯಲ್ಲಿ ಏನಪ್ಪ ಅಂದರೆ ಕಹಿ ಅಂಶ ಹೋಗಬೇಕು ಅಂದರೆ ಒಂದೇ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಚೆನ್ನಾಗಿ ಬೇಯಿಸ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಕಹಿ ಅಂಶ ಕಂಪ್ಲೀಟ್ ಆಗುತ್ತೆ. ಸೊ ಆವಾಗ ಚಿಕ್ಕ ಮಕ್ಕಳಿಗೆ ಕೊಟ್ಟರು ಆರಾಮಾಗಿ ಹಾಗಲಕಾಯಿ ಪಲ್ಯನ ತಿಂತಾರೆ. ಎಷ್ಟು ಮನೆಗಳಲ್ಲಿ ನಾನು ನೋಡಿದ್ದೀನಿ ಚಿಕ್ಕ ಮಕ್ಕಳು ಹಾಗಲಕಾಯಿ ಪಲ್ಯನೇ ತಿನ್ನೋದಿಲ್ಲ. ಚಿಕ್ಕ ಮಕ್ಕಳು ಅಂತಲೇ ಅಲ್ಲ ಬಿಡಿ, ದೊಡ್ಡವರು ಕೂಡ ತಿನ್ನೋದಿಲ್ಲ ಕೆಲವರು. ಏನಕ್ಕೆ ಅಂತಂದರೆ ಕಹಿ ಇರುತ್ತೆ ಅನ್ನೋ ಉದ್ದೇಶದಿಂದ. ಸೊ ನೋಡಿ ಹಾಗಲಕಾಯಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಕಹಿ ಕಂಟೆಂಟ್ ಕಮ್ಮಿ ಆಗಿಬಿಡತ್ತೆ. ಸೊ ಚಿಕ್ಕ ಮಕ್ಕಳು ಕೊಟ್ಟರು ತಿಂತಾರೆ. ಇವತ್ತು ನಾನು ಈ ಒಂದು ಹಾಗಲಕಾಯಿ ಹುಡಿ ಏನು ತೋರಿಸಿದ್ದೀನೋ ರೆಸಿಪಿ, ಅದನ್ನು ನೀವು ಚಿಕ್ಕ ಮಕ್ಕಳಿಗೆ ಕೊಟ್ಟರು ಕೂಡ ಈಸಿಯಾಗಿ ತಿಂತಾರೆ. ಬೇಕಾದರೆ ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಕೊಟ್ಟು ನೋಡಿ ನಿಮ್ಮ ಮಕ್ಕಳಿಗೆ. ಹಾಗೆ ಯಾರು ಹಾಗಲಕಾಯಿ ಪಲ್ಯನ ಅಥವಾ ಹಾಗಲಕಾಯಿ ಹುಡಿನ ತಿನ್ನಲ್ಲ ಅಂತಾರೋ ಅವರಿಗೆ ನೀವು ಕೊಟ್ಟು ನೋಡಿದಾಗ ಅವರು ಖಂಡಿತವಾಗ್ಲೂ ತಿಂದೇ ತಿಂತಾರೆ. ಆ ನಂತರ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಹುಡಿನ ಅಂದರೆ ಹಾಗಲಕಾಯಿ ತಿನ್ನೋದ್ರಿಂದ ಎಷ್ಟು ಜನರಿಗೆ ಎಷ್ಟು ಎಲ್ಲ ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟು ದಿನ ನಾನು ಮಾಡ್ತಾ ಇರೋಂತಹ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದನ್ನು ಹುಡುಗಿಯರು ಯಾರು ಬೇಕಾದರೂ ಒಂದ್ಸಲ ಟ್ರೈ ಮಾಡ್ಬೋದು. ಹಾಗಾಗಿ ಟ್ರೈ ಮಾಡಿ ಇದರ ಟೇಸ್ಟ್ನ ಹೇಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ಡೈರೆಕ್ಟಾಗಿ ಕಂಡ್ಕೊಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.